ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಶಾವ್ಗೆ ಅಲ್ಲಿ ಏನಾದರೂ ರೆಸಿಪಿ ಕೇಳಿದ್ದನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಶಾವ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ ಅಮ್ಮ. ಮೊದಲಿಗೆ ಒಂದು ಕುಕ್ಕರಿಗೆ ಹುಳ್ಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ ಮತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಕೂಡ ಹಾಕ್ಕೋತಾ ಇದ್ದಾರೆ. ಅದು ಆಪ್ಷನಲ್ಲು, ಬಟ್ ಅದು ಕೂಡ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕಿ ಫಸ್ಟು ತರಕಾರಿನ ಬೇಯಿಸೋಕೆ ಇಕ್ತಾ ಇದ್ದಾರೆ. ಉಪ್ಪು ಹಾಕ್ಬಿಟ್ಟು 1 ವಿಸಿಲ್ ಕೂಗಬೇಕು ಅಷ್ಟೇ, ಅಲ್ಲಿವರೆಗೂ ಅದು ಕುಕ್ ಆಗಬೇಕು. ಅದಾದಮೇಲೆ ಅಮ್ಮ ಅನ್ನದ ಶಾವಿಗೆ ತೊಗೊಂಡಿದ್ದಾರೆ. ಅದನ್ನು ಬಂದು ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅಮ್ಮ ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದಾರೆ. ಅದಕ್ಕೆ ಅಮ್ಮ 1 ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕ್ಕೋತಾ ಇದ್ದಾರೆ. ತುಪ್ಪದಲ್ಲೇ ಹುರ್ಕೋತಾ ಇದ್ದಾರೆ. ಅಮ್ಮ ಮಾಡೋ ಶಾವಿಗೆ ಉಪ್ಪಿಟ್ಟು ತುಂಬ ಅಂದರೆ ತುಂಬಾ ವೆರೈಟಿಯಾಗಿ ಮಾಡ್ತಾರೆ. ಎಲ್ಲೂ ಮಾಡಿರಲ್ಲ, ಅಷ್ಟು ವೆರೈಟಿ ಇರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೇ. ಸೊ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಚಿಟ್ಕೊಟ್ಟಿದ್ದು ಆದಮೇಲೆ ಕಡಲೆಬೇಳೆ ಹಾಕ್ಕೋತಾ ಇದ್ದಾರೆ. ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿದಾದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಚೆಂದಾಗಿ ಹಚ್ಚಿರುವಂತಹ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಚೆಂದಾಗಿ ಹಚ್ಚಿರುವಂತಹ ಟೊಮೆಟೊ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಆಮೇಲೆ ಓಪನ್ ಮಾಡಿ ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಓಕೆನಾ. ಈರುಳ್ಳಿ ಟೊಮೊಟೊ ಬೇಯುವಾಗ ಚಿಟಿಕೆ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು ತರಕಾರಿ ಬೇಯಿಸಿರುವಂತಹ ತರಕಾರಿಯನ್ನು ಅಮ್ಮ ಹಾಕ್ಕೋತಾ ಇದ್ದಾರೆ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ 1 2 3 ಮಸಾಲ ಅಂತ ಸಿಗುತ್ತೆ ನಿಮಗೆ ಹೊರಗಡೆ, ಆಯಿತಾ. ಆ 1 2 3 ಮಸಾಲೆ ಇದಕ್ಕೆ ಹಾಕಲೇಬೇಕು, ಹಾಕಿದ್ರೇ ಟೇಸ್ಟ್ ಚೇಂಜ್ ಆಗೋದು. ಸೊ ಮಿಸ್ ಮಾಡದೆ ಹಾಕಿ ಅದನ್ನಂತೂ. 1 2 3 ಮಸಾಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿ ಬರೋದಕ್ಕೆ ಮುಚ್ಚಿಟ್ಬಿಡ್ಬೇಕಾಗತ್ತೆ. ಇದಾದಮೇಲೆ ನೋಡಿ, ಕುದಿ ಬರೋ ಟೈಮಲ್ಲಿ ಹುರ್ಕೊಂಡಿರುವಂತಹ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡ್ತಾ ಇರಲ್ಲ, ಇದೇ ರೀತಿ ಇದೇ ಕ್ವಾಂಟಿಟಿಯಲ್ಲಿ ನೀಟಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ರೀತಿ. ಗೊತ್ತಾ, ನೀವು ಆಲ್ರೆಡಿ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀರ, ಅದಕ್ಕೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ, ಆಮೇಲೆ ಉಪ್ಪು ಸಾಗೋಗ್ಬಿಡುತ್ತೆ. ಈಗ ಮುಚ್ಚಿಟ್ಬಿಡ್ತಾ ಇದ್ದಾರೆ ಅಮ್ಮ. ಈಗ ಅದಾದಮೇಲೆ ಅಮ್ಮ ಓಪನ್ ಮಾಡ್ತಾಯಿದ್ದಾರೆ. ನೋಡಿ, ನೀರೆಲ್ಲ ಸ್ವಲ್ಪ ಹೀರ್ಕೊಂಡಿರಬೇಕು. ಅದು ಹೀರ್ಕೊಳ್ಳೋದಕ್ಕೋಸ್ಕರ ಮಾಡೋದು, ಯಾಕಂದರೆ ಆಲ್ರೆಡಿ ಹುರ್ಕೊಂಡಿರ್ತೀರಲ್ಲ, ಅಲ್ಲೇ ಸ್ವಲ್ಪ ಬೆಂದೋಗಿರುತ್ತೆ. ಈಗ ರುಚಿಯಾಗಿರುವಂತಹ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬ ಡಿಫ್ರೆಂಟ್ ಆಗಿರುತ್ತೆ ಈ ರೆಸಿಪಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕೀಪ್ ವಾಚಿಂಗ್ ಕ್ರಿಸ್ಮಸ್ ಲವ್.